ಆಲ್, ಹವ್ ಆರ್ ಯು? ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಮೋರ್ ದ್ಯಾನ್ 1000 ಐ ಥಿಂಕ್. ಆ್ಯಂಡ್ ವಿತಿನ್ ಒನ್ ವಿಡಿಯೋದಲ್ಲೇ ನನಗೆ ಆಲ್ಮೋಸ್ಟ್ 600+ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ನೀವು ಯಾರೆಲ್ಲ ನನ್ನ ಪಾರ್ಟ್ 1 ವಿಡಿಯೋ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ದಿಸ್ ವಿಡಿಯೋ ಈಸ್ ಅಬೌಟ್ ನನ್ನ ಮಗನ ಮುಡಿ ಶಾಸ್ತ್ರದ್ದು. ಇದು ನೆಕ್ಸ್ಟ್ ಡೇ, ಅಂದರೆ ಮುಡಿ ಶಾಸ್ತ್ರದ ದಿನ. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಬೇಗನೆ ಅಂದರೆ 6 o'clock ಹಾಗೇ ಎದ್ದಿದ್ದೆ. ನಾವು ಬೆಟ್ಟದ ಹತ್ರನೇ ಇರೋ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ವಿ. ಆ್ಯಂಡ್ ನನ್ನ ಮಗ ಎದ್ದೊಳಕ್ಕೂ ಮುಂಚೆ ಬೇಗ ರೆಡಿ ಆಗೋಣ ಅಂತ ನಾನು ರೆಡಿ ಆಗಿದ್ದೀನಿ. ಆ್ಯಂಡ್ ನನ್ನ ಮಗ ಕೂಡ ಇನ್ನೂ ಮಲಗಿದ್ದ. ಆ್ಯಂಡ್ ಹಸ್ಬೆಂಡ್ ಕೂಡ ಇನ್ನೂ ರೆಡಿ ಆಗಿರಲಿಲ್ಲ. ಆಮೇಲೆ 8:30 ಅಷ್ಟರಲ್ಲಿ ಅವನ್ನ ಹೇಗೋ ಎಬ್ಬರಿಸಿ ರೆಡಿ ಮಾಡಿಸಿ ಸ್ನಾನನೂ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕೊನೆಯ ಸಲ ತಲೆ ಬಾಚೋದು ಅನಿಸುತ್ತೆ. ಈ ಥರ ಕರ್ಲಿ ಹೇರ್ಸ್, ಪುಟಾಣಿ ಟೀನಿ ಹೇರ್ಸ್ ಎಲ್ಲ ಮತ್ತು ಈ ಥರ ಕೂದಲು ಇರೋದಿಲ್ಲ. ಆ್ಯಂಡ್ ನಾನು ಈ ಕೂದಲಲ್ಲೇ ಅವನಿಗೆ ಕೃಷ್ಣನ ಅವತಾರದಲ್ಲಿ ಒಂದು ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಯಾಕೆಂದರೆ ನಾವು ಊರಿಗೆ ಬಂದಿದ್ದು ನೆಕ್ಸ್ಟ್ ಡೇನೇ ನಮ್ಮ ಮಾವ ಮೈಸೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ರು. ಆಲ್ ಆಫ್ ಎ ಸಡನ್ ಎಲ್ಲರೂ ಹೋಗಿದ್ದಾಯಿತು. ಸೊ ಹಾಗಾಗಿ ಅದು ಆಗಲೇ ಇಲ್ಲ. ಅವನಿಗೆ ನಾನು 1.5 ತಿಂಗಳಿದ್ದಾಗ ತೆಗ್ಸಿದ್ದು ಕೃಷ್ಣನ ಫೋಟೋ ಇದೆ. ಅದು ಬಿಟ್ಟು ತೆಗ್ಸೋಗೋದಕ್ಕಾಗಲೇ ಇಲ್ಲ. ಅದೇನೋ ಗೊತ್ತಿಲ್ಲ, ಟೈಮ್ ಆಗಲಿಲ್ವೋ ಇಲ್ಲ ಕಾಲ ಕೂಡ್ ಬರಲಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಆಗಲಿಲ್ಲ. ಆ್ಯಂಡ್ ಹೋಪ್ಫುಲಿ ಅವನಿಗೆ ಮತ್ತೆ ಕೂದಲು ಬರೋ ಅಷ್ಟರಲ್ಲಿ ಒಂದು ಕೃಷ್ಣನ ಫೋಟೋ ತೆಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಆಲ್. ಆ್ಯಂಡ್ ಹೇಗೋ ಪಾಪುನ ರೆಡಿ ಮಾಡಿಸಿ ನಾವು ಎಲ್ಲ ರೆಡಿಯಾಗಿ ಆಚೆನೇ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಟೈಮ್ ಈಗ ಆಲ್ಮೋಸ್ಟ್ 8:30 or 9 ಆಗಿತ್ತು. ನಾವು ಕೂಡ ಹೊರಟ್ವಿ. ಆ್ಯಂಡ್ ನಮಗೆ ನನಗೆ ಪರ್ಸ್ನಲಿ ಗೊತ್ತಿರಲಿಲ್ಲ ಮೈಸೂರು ಚಾಮುಂಡಿ ಬೆಟ್ಟದಲ್ಲೇ ತಿಂಡಿ ಅಂದರೆ ಅನ್ನ ಪ್ರಸಾದ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲನೂ ಅವೈಲಬಲ್ ಇರುತ್ತೆ ಅಂತ, ಲೈಕ್ ಧರ್ಮಸ್ಥಳ ಥರ. ನಮ್ಮ ಅತ್ತೆ ಹೇಳಿದ್ರು, ಯಾಕಂದರೆ ಅವ್ರು ಒಂದು ಸಲ ಹೋಗಿದ್ರಂತೆ. ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಸುಮ್ಮನೆ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ತಿಂಡಿನೂ ಅಷ್ಟೇ, ನಾವು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ನಮಗೆ ಬ್ರೇಕ್ಫಾಸ್ಟ್ ಸಿಕ್ತು. ಬ್ರೇಕ್ಫಾಸ್ಟು ಅಷ್ಟೇ ನಮಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದರು. ಆ್ಯಂಡ್ ನನ್ನ ಮಗನಿಗೆ ಸ್ವೀಟ್ ಕಿಚಡಿ ಪೊಂಗಲ್ ಅಂದರೆ ತುಂಬಾ ಇಷ್ಟ. ಅವನು ಚೆನ್ನಾಗಿ ತಿಂತಾನೆ. ಆ್ಯಂಡ್ ಥ್ಯಾಂಕ್ ಗಾಡ್ ಹೇಗೋ ಅವನು ಒಂದು 4-5 ತುತ್ತು ತಿಂದ. ಅವನು ಅಷ್ಟು ಬೇಗ ಯಾವತ್ತೂ ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲ. ಆಲ್ಮೋಸ್ಟ್ ಅವ್ನು 10-10:30 ಹಾಗೆ ತಿನ್ನೋದು. ಬಟ್ ಹೇಗೋ ಸ್ವಲ್ಪ ಅವನಿಗೆ ಫೀಡ್ ಮಾಡಿಸಿ ತಿನ್ನಿಸಿದ್ವಿ. ಯಾಕಂದರೆ ಅವನಿಗೆ ಮುಡಿ ಕೊಡೋ ಟೈಮಲ್ಲಿ ಅವನು ಹೊಟ್ಟೆಲಿ ಊಟ ಇಲ್ಲ ಅಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನಲ್ಲ ಅಂತ ಅವ್ನಿಗೆ ಎಷ್ಟು ತಿಂತಾನೋ ಅಷ್ಟು ಹೇಗೋ ತಿನ್ನಿಸ್ಕೊಂಡು ಕರ್ಕೊಂಬಂದಿದ್ದಾಯಿತು. ಒಳಗಡೆ ಬಂದ ತಕ್ಷಣ ಇಟ್ ಈಸ್ ಸೋ ವೆಲ್ ಮ್ಯಾನೇಜ್ಡ್ ಆ್ಯಂಡ್ ವೆಲ್ ಹೈಜೀನ್. ನಮ್ಮ ಪ್ಲೇಟ್ಸ್ ನಾವೇ ತೊಗೋಬೇಕು, ತಿಂದಾದ್ಮೇಲೆ ನಾವೇ ವಾಶ್ ಮಾಡಿ ಕೂಡ ಇಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಲೈಕ್ ಹೋಮ್ಲಿ ಫೀಲಿಂಗ್ ಥರ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್. ನಾವು ಹೇಗೋ ತಿಂದ್ಕೊಂಡು ಪಾಪಗೂ ಸ್ವಲ್ಪ ತಿನ್ನಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ ಮುಡಿ ಕೊಡೋದಕ್ಕೆ. ಆ್ಯಂಡ್ ಇಲ್ಲಿ ಒಬ್ಬರು ಅಂಕಲ್ ಹಾಡ್ತಾ ಇದ್ರು, ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ. ನಮಗೆ ಇಲ್ಲಿ ಮುಡಿ ಕೊಡೋವ್ರ ಮನೆ ಹತ್ರ ಬಂದಿದ್ದೀವಿ. ಯಾಕಂದರೆ ನಮ್ಗೆ ಎಲ್ಲಿ ಮುಡಿ ಕೊಡಬೇಕು ಅಂತಲೂ ಗೊತ್ತಿರಲಿಲ್ಲ. ಆ್ಯಂಡ್ ಯಾರೋ ಒಬ್ಬರು ಗೈಡ್ ಮಾಡಿದ್ರು, ಒಬ್ಬರು ಮನೆಗೆ ಬಂದ್ವಿ. ಬಟ್ ಇಲ್ಲಿ ಏನಂದರೆ ನಾವು ಆಲ್ಮೋಸ್ಟ್ ಒಂದು 1/4 ಗಂಟೆನೇ ವೆಯ್ಟ್ ಮಾಡಿದ್ದೀವಿ. ಅವ್ರು ಆಚೆನೇ ಬರೋದಕ್ಕೆ ರೆಡಿ ಇಲ್ಲ. ನಾವು ವೆಯ್ಟ್ ಮಾಡಿ ಕೊನೆಗೆ ಅವರು ಮುಡಿ ಅಂದರೆ ಹೇರ್ ಕಟ್ ಮುಡಿ ತೆಗಿಯೋರು ಮಲಗಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಎದ್ದು ಬಂದರು. ಅಷ್ಟರಲ್ಲಿ ಇವನು ಬೇರೆ ನಿಂತ ಕಡೆ ನಿಲ್ತಾ ಇರಲಿಲ್ಲ. ಅವನಿಗೆ ಹೆಂಗೋ ಅದು ಇದು ತೋರಿಸ್ಕೊಂಡು ಸಮಾಧಾನ ಮಾಡ್ತಾನೆ ನಿಂತಿದ್ದೀವಿ. ಆ್ಯಂಡ್ ಇದು ತುಂಬ ಡೌನಲ್ಲಿದೆ, ನೀವು ನೋಡ್ಬೋದು. ಸ್ಟೆಪ್ಸ್ ಅಂತ ಇಳ್ಕೊಂಡು ಬಂದಿದ್ದೀವಿ. ಮತ್ತು ಇಲ್ಲಿ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕಾಗಿತ್ತು. ಆ್ಯಂಡ್ ಫೈನಲಿ ಅವರು ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಂದರು. ಆ್ಯಂಡ್ ಅವರು ಕೂಡ ಬಂದರು ಆಫ್ಟರ್ ಸೋ ಲಾಂಗ್. ಆಮೇಲೆ ಅವನಿಗೆ ಸ್ವಲ್ಪ ತಲೆಗೆ ನೀರು ಹಚ್ಚಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮತ್ತೆ ನೀರು ಹಚ್ತಾ ನಿಂತಿದ್ದಾರೆ. ಆ್ಯಂಡ್ ನಾವಂತೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅವನು ಇಷ್ಟು ನಿಧಾನವಾಗಿ ತಾಳ್ಮೆಯಾಗಿ ನಿಂತ್ಕೊತಾನೆ, ಇಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾನೆ ಅಂತ. ಆ್ಯಂಡ್ ಹೋಪ್ಫುಲಿ ಅವರು ಅಷ್ಟೇ ತುಂಬ ಚೆನ್ನಾಗಿ ನಿಧಾನವಾಗಿ ತಾಳ್ಮೆಯಿಂದ ಅವನಿಗೆ ಶೇವ್ ಮಾಡಿದ್ರು. ಆ್ಯಂಡ್ ರಂಜಿತ್ ಅಂತೂ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ರು. ಅವನು ಎಷ್ಟು ಅಳ್ತಾನೋ, ಎಷ್ಟು ಅಳೋದನ್ನು ನೋಡಬೇಕು. ಯಾಕಂದರೆ
ಕಿವಿ ಚುಚ್ಚಿಸೋ ಟೈಮಲ್ಲಿ ಆ ವಿಡಿಯೋ ನೋಡಿದಾಗ ಅವನು ತುಂಬಾ ಬೇಜಾರಾಗಿದ್ದ, ಎಷ್ಟು ಹತ್ಬಿಟ್ಟಿದ್ದಾನೆ ಅಂತ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಟೆನ್ಷನ್ ಇತ್ತು. ನನಗೇನಿಲ್ಲ, ಇಲ್ಲ ಆರಾಮಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆ್ಯಂಡ್ ನಮ್ಮ ಅತ್ತೆ ಮಾವನೂ ಅಷ್ಟೇ. ಬಟ್ ರಂಜಿತ್ ತುಂಬ ಟೆನ್ಷನ್ ಆಗಿದ್ರು. ಬಟ್ ಫೈನಲಿ ಅವನು ನಮಗೆಲ್ಲ ಏನಂತಾರೆ ಉಲ್ಟಾ ಪ್ರೂವ್ ಮಾಡಿಬಿಟ್ಟ ಅಂತಲೇ ಹೇಳ್ಬೋದು. ಒಂದು ಚೂರು ಕೂಡ ಅವನು ಆ ಕಡೆ ಈ ಕಡೆ ನೋಡೋದು, ತರಲೆ ಮಾಡೋದು, ಕಿರಿಕಿರಿ ಮಾಡೋದು ಏನೂ ಕೂಡ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ನಿಂತಿದ್ದ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಅವ್ನು ಮುಡಿ ಕೊಟ್ಮೇಲೆ ಕಂಪ್ಲೀಟ್ ಒಂದು ಮುಖ ಲಕ್ಷಣವೇ ಚೇಂಜ್ ಆಗಿಬಿಡ್ತು. ಒಳ್ಳೆ ದೊಡ್ಡ ಮನುಷ್ಯನ ಥರ ಕಾಣಿಸ್ತಿದ್ದ ಗೈಸ್. ಖುಷಿ ಆಯಿತು, ಏನಪ್ಪ ಇಷ್ಟು ದೊಡ್ಡವನ ಥರ ಕಾಣಿಸ್ತಿದ್ದಾನೆ ಅಂತ. ಕೊನೆಗೆ ಅವನಿಗೆ ಮುಡಿ ಶಾಸ್ತ್ರ ಮುಗಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ದೇವರ ದರ್ಶನದ ಕಡೆ ಹೊರಟ್ವಿ. ಆ್ಯಂಡ್ ಇಲ್ಲಿ ನೋಡಿ, ಅವನು ತಲೆ ನೀನು ಕೂದಲೆಲ್ಲಿ ಅಂದರೆ ಪದೇ ಪದೇ ಮುಟ್ಟಿ ನೋಡಿಕೊಂಡು ಅವನಿಗೆ ಒಂಥರ ಶಾಕು, ಏನಪ್ಪ ಏನು ಮಾಡಿಬಿಟ್ರು ಅಂತ ನೋಡ್ತಾ ಇದ್ದಾನೆ. ಆ್ಯಂಡ್ ದೇವ್ರ ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ನಾವು ಹೂವು ತೊಗೊಳಕ್ಕೆ ಬಂದಿದ್ದೀವಿ. ಆ್ಯಂಡ್ ನಾವು ಬಂದಿದ್ದು ಮಂಗಳಗೌರಿ ಹಬ್ಬದ ದಿನ. ಆ್ಯಂಡ್ ರೇಟ್ ಅಂತೂ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 800 ರೂಪೀಸ್ ಕೇಳಿದ್ದವ್ರು ನಮಗೆ ಒಂದು ಸೀರೆ ಮತ್ತು ಏನಂತಾರೆ ಕಾಯಿ ಹೂವು ಅಷ್ಟಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತೊಗೊಂಡು ದರ್ಶನಕ್ಕೆ ಹೋದ್ವಿ. ಆ್ಯಂಡ್ ನಾನು ಒಳಗಡೆ ಏನೂ ವೀಡಿಯೋಸ್ ಮಾಡಲಿಲ್ಲ. ಆ್ಯಂಡ್ ದರ್ಶನ ಮುಗೀತು. ವಿತಿನ್ 10-15 ಮಿನಿಟ್ಸಲ್ಲೇ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಆ್ಯಂಡ್ ಅವನಿಗೆ ತಲೆ ಎಲ್ಲ ಸ್ವಲ್ಪ ಬಿಸಿಲಿತ್ತಲ್ಲ, ಹಾಗಾಗಿ ಒಂದು ಟೋಪಿ, ಒಂದು ಏನಂತಾರೆ ಕನ್ನಡಕ, ಗ್ಲಾಸಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅವನು ಏನೂ ಹಾಕ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ತೋರ್ಸೋಕ್ಕೂ ಬಿಡ್ತಿರಲಿಲ್ಲ. ಬಟ್ ಹೆಂಗೋ ಒಂದೆರಡು ತೊಗೊಂಡ್ವಿ ಅವ್ನ ನೆನಪಿಗೆ ಅಂತ. ಸೊ ಕೆಳಗಡೆ ಪಾರ್ಕಿಂಗ್ ಹತ್ರ ಬಂದ್ವಿ. ಹೊಟ್ಟೆ ಸ್ವಲ್ಪ ಹಸಿತಾ ಇತ್ತು. ಹಾಗೆ ಕಾರ್ನು ಅದು ಇದು ಸ್ವಲ್ಪ ಕುರ್ಕು ಮುರುಕು ಏನಂತಾರೆ ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದೀವಿ. ಆ್ಯಂಡ್ ಅವನು ಅಷ್ಟೇ ತಿನ್ನೋದಕ್ಕೆ ಇದು ಮಾಡ್ತಿದ್ದಾನೆ. ಬಟ್ ಅವ್ನಿಗೇನು ಅಷ್ಟು ಹಲ್ಲಿಲ್ವಲ್ಲ, ಸುಮ್ಮನೆ ಉಗಿತಾ ಇದ್ದ. ಹಾಗಾಗಿ ಅವ್ನಿಗೇನು ಅಷ್ಟು ಅಲ್ಲೇನೂ ತಿನ್ನಿಸ್ಲಿಲ್ಲ. ಮೈಸೂರು ಮುಗಿಸ್ಕೊಂಡು ಈಗ ನಂಜನಗೂಡಿಗೆ ಹೋಗಿ ಬಂದಿದ್ದೀವಿ ಗೈಸ್. ಸೊ ನಂಜನಗೂಡು ನಾನು ಯಾವತ್ತೂ ಹೋಗಿಲ್ಲ. ನಮ್ಮ ಅತ್ತೆ ನಂಜನಗೂಡು ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ರಂಜಿತ್, ನೀವು ಬಂದಿದ್ರಾ ನಂಜನಗೂಡಿಗೆ? ಇಲ್ಲ, ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ನೋಡಿ ಅಲ್ಲಿ ನಮ್ಮ ಮಾವ ನಿಂತಿದ್ದಾರೆ. ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನು ಹಾಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಈಗ ಮೈಸೂರಿಂದ ನಂಜನಗೂಡು ಟೆಂಪಲಿಗೆ ಬಂದ್ವಿ. ಯಾಕಂದರೆ ಅತ್ತೆ ಇಲ್ಲ ಹೋಗೋಣ, ಮೈಸೂರು ಬಂದಿದ್ದವರೆಲ್ಲ ಈ ಟೆಂಪಲಿಗೆ ವಿಸಿಟ್ ಮಾಡೇ ಹೋಗ್ತಾರೆ. ಸೊ ನಾವು ಹೋಗೋಣ, ನೋಡಿಲ್ಲ ಅಂತ ಅಂದರು. ಹಾಗಾಗಿ ನಾವು ಅಷ್ಟೇ ಸರಿ ಇಲ್ಲಿ ಮುಗಿಸ್ಕೊಂಡೆ ಮನೆಗೆ ಹೋಗೋಣ ಅಂತ ಈ ಟೆಂಪಲಿಗೆ ಬಂದ್ವಿ. ಆ್ಯಂಡ್ ಎಂಟ್ರಿ ಆದ ತಕ್ಷಣ ಅಷ್ಟೇ ತುಂಬ ಒಳ್ಳೆ ವೈಬ್ಸ್ ಕೊಡ್ತು. ಆ್ಯಂಡ್ ಇವನ್ ತುಂಬ ದೊಡ್ಡ ದೇವಸ್ಥಾನನೇ ಇದೆ ಒಳಗಡೆ. ಒಂದು ಸಲ ಒಳಗಡೆ ಹೋದರೆ ಆಚೆ ಬರೋಕ್ಕೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬೇಕು. ಆ್ಯಂಡ್ ಇದು ಹಬ್ಬದ ದಿನ ಆಗಿರೋದ್ರಿಂದ ಸ್ವಲ್ಪ ಕ್ರೌಡೆಡ್ ಇತ್ತು ಅಂತಲೇ ಹೇಳ್ಬೋದು ಒಳಗಡೆ. ಆ್ಯಂಡ್ ಒಳಗಡೆ ಅಷ್ಟು ವೀಡಿಯೋಸ್ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಕ್ರೌಡೆಡ್ ವಿತ್ ಅಂದರೆ ನೋ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಅಲೌಡ್ ಅಂತಿರುತ್ತಲ್ಲ. ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ನಾನು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ತುಂಬಾ ಶೂಟಿಂಗ್ಸ್ ಆಗಿದೆ, ಹಳೆ ಮೂವೀಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಯಾವ್ಯಾವ ಮೂವೀಸ್ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮೈಸೂರಿನವ್ರು ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ, ಸೊ ದಟ್ ನಮಗೂ ಗೊತ್ತಾಗುತ್ತೆ. ಅಷ್ಟರಲ್ಲಿ ಪಾಪುನು ಎದ್ದ. ಅವನಿಗೂ ನೋಡಿ ಇಲ್ಲಿ ಗ್ಲಾಸಸ್ಸು ಟೋಪಿ ಹಾಕಿಸ್ಕೊಂಡು ಹೀಗೆ ಆಟ ಆಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಆನ್ ದ ವೇ ಬರಬೇಕಾದ್ರೆ ನಾವು ಇಲ್ಲಿ ಅರಸೀಕೆರೆಯಲ್ಲಿ ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ, ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಪಾಪುಗೂ ಆಟ ಆಡೋಕ್ಕೆ ಲೈಕ್ ಪ್ಲೇ ಏರಿಯಾ ಥರ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಅವನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ. ಯಾಕಂದರೆ ತುಂಬ ಲಾಂಗ್ ಜರ್ನಿ ಆಗಿತ್ತಲ್ಲ, ಅವನಿಗೂ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಹಾಗಾಗಿ ಎಲ್ಲರೂ ಊಟ ಮಾಡ್ತಿದ್ರು. ನಾನು ಪಾಪುನ ಸ್ವಲ್ಪ ಪ್ಲೇ ಏರಿಯಾದಲ್ಲಿ ಆಟಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ನಾನು ಊಟ ಮಾಡಿಕೊಂಡೆ. ಆ್ಯಂಡ್ ಊಟ ಮಾಡಿಕೊಂಡು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 5:36 ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ತುಂಬ ಸ್ಮೂತ್ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಇಷ್ಟಪಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು ದೆನ್, ಬಾಯ್, ಟೇಕ್ ಕೇರ್. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲು